ನಾಡೋಜ ಜನಪದ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯರವರು 70ರ ದಶಕದಲ್ಲಿ ದಲಿತ ಚಳವಳಿಯ ತಾಯಿಬೇರು, ಬಂಡಾಯ ಸಾಹಿತ್ಯದ ಉಸಿರು ಹಾಗೂ ಅಕ್ಷರ ಲೋಕದ ಹಸಿರಾಗಿದ್ದವರು. ಡಾಕ್ಟರ್ ಸಿದ್ದಲಿಂಗಯ್ಯರವರ ಆದರ್ಶ ಗುಣಗಳನ್ನು ಇಂದಿನ ಜನತೆ ಮೈಗೂಡಿಸಿಕೊಂಡು ಅವರ ಹಾದಿಯಲ್ಲಿ ನಡೆಯಬೇಕು ಅಂತ ಖ್ಯಾತ ಸಾಹಿತಿ ಗೊಲ್ಲಹಳ್ಳಿ ಶಿವಪ್ರಸಾದ್ ರವರು ತಿಳಿಸಿದರು. ಚಿಂತಾಮಣಿ ನಗರದ ನಗರಸಭೆ ಸಭಾಂಗಣದಲ್ಲಿ ದಲಿತ ಸಂಘರ್ಷ ಸಮಿತಿಯಿಂದ ಕವಿ ಮತ್ತು ಹೋರಾಟಗಾರ ಡಾಕ್ಟರ್ ಸಿದ್ದಲಿಂಗಯ್ಯರವರಿಗೆ ನುಡಿನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸಾಹಿತಿ ಹಾಗೂ ಜಾನಪದ ಕಲಾವಿದ ಗೊಲ್ಲಹಳ್ಳಿ ಶಿವಪ್ರಸಾದ್ ರವರು ಭಾಗಿಯಾಗಿ ಡಾಕ್ಟರ್ ಸಿದ್ದಲಿಂಗಯ್ಯರವರ ಭಾವಚಿತ್ರಕ್ಕೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಮಾತನಾಡಿದ ಅವರು, ಕನ್ನಡದ ಕ್ರಾಂತಿಕವಿ ಸಿದ್ದಲಿಂಗಯ್ಯರವರು ಇಡೀ ಕನ್ನಡ ಸಾಹಿತ್ಯವನ್ನ ಬದಲಿಸಿದವರು. ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿಯೇ ವಿದ್ಯಾಭ್ಯಾಸ ಪಡೆದು ಚಿಕ್ಕಂದಿನಿಂದಲೇ ಭಾಷಣ ಮಾಡುವ ಹಾಗೂ ಕವಿತೆಗಳನ್ನು ಬರೆಯುವಲ್ಲಿ ಆಸಕ್ತಿ ಹೊಂದಿದ್ದ ಅವರು ಒಬ್ಬ ಕವಿಯಾಗಿ ಮತ್ತು ಹೋರಾಟಗಾರರಾಗಿ ಬೆಳೆದ ಪರಿ ಎಂತಹವರಿಗೂ ಅಚ್ಚರಿ ಮೂಡಿಸುತ್ತೆ ಅಂದ ಅವರು, 70ರ ದಶಕದ ದಲಿತ ಚಳವಳಿಯ ಸಮಯದಲ್ಲಿ ಹೊಲೆಮಾದಿಗರ ಹಾಡು ಕವನ ಸಂಕಲನ ಬರೆದು ಬೂಸಾ ಚಳವಳಿ ಹಾಗೂ ಪೆರಿಯಾರರ ನಾಸ್ತಿಕವಾದದ ಪ್ರಭಾವಕ್ಕೆ ತಲೆದೂಗಿ ಸಿದ್ದಲಿಂಗಯ್ಯನವರು ಉತ್ತಮ ಭಾಷಣಕಾರರಾಗಿದ್ರು ಅಂದ ಅವರು, 70ರ ದಶಕದ ದಲಿತ ಚಳವಳಿಯ ತಾಯಿ ಬೇರಾಗಿದ್ದವರು, ಬಂಡಾಯ ಸಾಹಿತ್ಯದ ಉಸಿರಾಗಿದ್ದವರು. 70ರ ದಶಕದಲ್ಲಿ ದಲಿತ ಚಳವಳಿಯ ತಾಯಿ ಬೇರಾಗಿದ್ದವರು, ಬಂಡಾಯ ಸಾಹಿತ್ಯದ ಉಸಿರಾಗಿದ್ದವರು ಹಾಗೂ ಅಕ್ಷರ ಲೋಕದ ಹಸಿರಾಗಿದ್ದವರು ಡಾಕ್ಟರ್ ಸಿದ್ದಲಿಂಗಯ್ಯನವರಾಗಿದ್ದು, ಇಂದಿನ ಯುವಜನತೆ ಸಿದ್ದಲಿಂಗಯ್ಯರವರ ಆದರ್ಶ ಗುಣಗಳನ್ನು ಜೀವನದಲ್ಲಿ ಮೈಗೂಡಿಸಿಕೊಂಡು ಉತ್ತಮ ಜೀವನ ನಡೆಸಬೇಕೆಂದರು. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಹಿರಿಯ ಮುಖಂಡರಾದ ಎನ್ ವೆಂಕಟೇಶ್, ಎನ್ ಮುನಿಸ್ವಾಮಿ, ದಸಂಸ ರಾಜ್ಯ ಸಂಚಾಲಕ ಗುರುಪ್ರಸಾದ್ ಕೆರಗೋಡು, ಬೋಧಿಸತ್ವ ಟ್ರಸ್ಟ್ನ ವೆಂಕಟನಾರಾಯಣಮ್ಮ, ಪ್ರೊಫೆಸರ್ ತಿಮ್ಮರಾಯಪ್ಪ, ಪ್ರೊಫೆಸರ್ ವಿಜಯೇಂದ್ರ, ಸಿದ್ದಲಿಂಗಯ್ಯರವರ ಮಗಳು ಡಾಕ್ಟರ್ ಮಾನಸ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸೈಯದ್ ಅಸ್ಲಂ ಪಾಷಾ, ಚಿಂತಾಮಣಿ. ಕ್ಷೇತ್ರಗಳನ್ನ ಪುಣ್ಯಕ್ಷೇತ್ರಗಳನ್ನು ಮಾತನಾಡ್ತಿರಲ್ಲ, ಈ ನಮ್ಮ ಪಾಪದ ಕ್ಷೇತ್ರಗಳು, ನಮ್ಮ ಕೊಲೆಯಾಗಿರ್ತಕ್ಕಂಥ ಕ್ಷೇತ್ರಗಳು, ನಮ್ಮ ಸಾವಿನ ಕ್ಷೇತ್ರಗಳಲ್ಲಿ ಏನಂತ ಕರೀತೀವಿ? ಕಾಣುವಂತ ಕಣ್ಣಿಗೆ ಹೆಚ್ಚಿಪಿ ಪ್ರಜಸ್ಥಾನ ಕಾಣಲಿಲ್ಲ ಯಾಕೆ ಮಧುರ ಮೇಲು ಕೋಟಿ, ಕಾಣುವಂತ ಕಣ್ಣಿಗೆ ಚರ್ಚೆಲ್ಲ ಜಿಗಳು ಕಾಣಲಿಲ್ಲ ಯಾಕೆ ಇದು ತಮನಿತರಾಯದೊಳಗಿನ ಹೇಳತವೆತೆಯೋ ಕೋಟಿ ಕೋಟಿ ಗುಂಡಿಗೆಗಳ ಗುಡಿಯಲ್ಲಿರುವ ಕಥೆಯು ಅದೋ ಅದೋ ಹಳ್ಳಿ ಆಂಧ್ರದ ಗಡಿಯಲ್ಲಿ ಮಮಕಾರಗಳನ್ನ ಮರೆತ ಮುಳ್ಳಿನ ಬೇಲಿ ಆಗ ತಾನೇ ಅಕ್ಷರಗಳು ಅಲ್ಲಲ್ಲಿ ಓಡಾಡಿ. ನಾನು ಬರದೇ ಸಾಹೇಬ್ 4-5 ಸಾರಿ ಶೇರ್ ಮಾಡ್ತೀನಿ. ಶಿವಪ್ರಸಾದ್ ನಮ್ಗೊಂದು ಆತಂಕ ಇತ್ತು, ಇದರದ್ದು ಅಕ್ಷರಗಳು ಇನ್ನೂ ಬರ್ತಾವ ಅಂತ. ಇಲ್ಲ ಸರ್, ಯಾವತ್ತೂ ಕೂಡ ಅಕ್ಷರಗಳು ನಿಲ್ಲಲ್ಲ, ಬೇರೆ ಬೇರೆ ರೂಪದಲ್ಲಿ ಬರ್ತಾ ಇರ್ತವೆ. ನೀವೇ ಬರ್ತಂತ ಅಕ್ಷರಗಳು ನಿಮ್ಮ ಅಕ್ಷರಗಳನ್ನ ಇನ್ನೊಂದು ಪರಂಪರೆ ಮುಂದುವರಿಸಿಕೊಂಡು ಹೋಗ್ತದೆ ಅಂತ ಹೇಳಿ ಅದಕ್ಕೆ ಇವತ್ತು ಅನೇಕ ಜನ ಬರೀತಾರೆ, ಅನೇಕ ಜನ ಒಳ್ಳೆ ಒಳ್ಳೆ ಹಾಡುಗಾರ ಹುಟ್ಟಿದ್ದಾರೆ, 1000 ಜನ ನಮ್ಮಲ್ಲಿ ಹಾಡುಗಾರಿದ್ದಾರೆ, 1000 ಜನ ಬರವಣಿಗೆ ಬರೆಯ ಹುಟ್ಟಿದ್ದಾರೆ. ಹಾಗಾಗಿ ಸಿದ್ದಲಿಂಗಯ್ಯನವರು ಭೌತಿಕವಾಗಿ ನಮ್ಮಿಂದ ದೂರ ಆದರೂ ಕೂಡ ಅವರ ಆಶಯಗಳು ಮತ್ತು ಅವರ ಅಕ್ಷರಗಳು, ಅವರಿಗಿದ್ದಂಥ ಕನಸುಗಳು ನಮ್ಮ ಒಳಗಡೆ ಬದುಕಿರ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಯಾಕೆ ನಾನು ಅವರ ಆ ದಿಟ್ಟತೆಗಳನ್ನು ನೆನೆಸ್ಕೊಳ್ತೀನಿ ಅಂದ್ರೆ, ಅಂತಹ ಕಠೋರವಾದಂಥ ಜಾತಿ ವ್ಯವಸ್ಥೆ ಬೇರೂರಿದ್ದಂಥ ಕಾಲಘಟ್ಟದಲ್ಲಿ ದಲಿತ ಸಂಘರ್ಷ ಸಮಿತಿ ಎನ್ ಮುನ್ಸವಣ್ಣ ಆಗ್ಬೋದು, ಎನ್ ವೆಂಕಟೇಶ್ ಆಗ್ಬೋದು, ದಿವಂಗತ ಶಿವಣ್ಣವರಾಗ್ಬೋದು, ಸಿ ಎಂ ಮುನಿಯಪ್ಪನವರಾಗ್ಬೋದು, ಇವತ್ತು ನಮ್ಮ ಜೊತೆಲಿರ್ತಕ್ಕಂಥ ಗುರುಪ್ರಸಾದ್ ಕೆರಗೋಡಣ್ಣ ಆಗ್ಬೋದು, ದೇವರು ಮಹಾದೇವರವರು ಆಗ್ಬೋದು, ಪ್ರೊಫೆಸರ್ ಪಿ ಕೃಷ್ಣಪುರ ಆಗ್ಬೋದು, ಸತ ಜಯಣ್ಣವರು ಆಗ್ಬೋದು, ತ್ಯಾಗಿರವರು ಆಗ್ಬೋದು, ಇವರೆಲ್ಲ ಕೂಡ ಅವತ್ತೇನು ಆಸ್ತಿವಂತರಲ್ಲ, ಇವರೆಲ್ಲ ಕೂಡ ಆಯುಧಗಳನ್ನು ಇಟ್ಕೊಂಡಿರಲಿಲ್ಲ, ಇವರಿಗೆ ಯಾವತ್ತೂ ಕಾರುಬಾರುಗಳಿರಲಿಲ್ಲ. ಆದರೆ ಏನು ಇಲ್ಲದ ಸ್ಥಿತಿಯಿಂದ ದಲಿತ ಚಳವಳಿಯನ್ನು ಕಟ್ಟಿ ಕರ್ನಾಟಕಕ್ಕೆ ಒಂದು ದೊಡ್ಡ ಸ್ವಪ್ನವನ್ನು ಕೊಟ್ಟರು. ಒಳ್ಳೆ ಕೆಲಸನ್ನ ಒಳ್ಳೆ ಸ್ವಪ್ನಗಳನ್ನು ದಲಿತರು ಇತಿಹಾಸದಲ್ಲಿದ್ದರು. ಸಿಂಹ ಸ್ವಪ್ನವಾಗಿ ಪ್ರಸನ್ನ ವ್ಯವಸ್ಥೆಗೆ ಕಾಣಿಸ್ಕೊಂಡು 2 ಸ್ವಪ್ನಗಳಾಗಿ ಒಬ್ಬ ಮನುಷ್ಯ ಕಾಣಿಸ್ಕೊಳ್ಳೋದಿದೆಯಲ್ಲ, ಅದು ಸರಿಸಾದ ವಿಚಾರ ಅಂತ ಶಕ್ತಿ ದಲಿತ ಚಳವಳಿ. ಇದಕ್ಕೇನೆ ಆ ಮಾತು, ಆ ಅಕ್ಷರ ಇಖಲ್ಲ ಅವಧಿಯಲ್ಲ ಈ ನನ್ನ ಮಕ್ಕಳ ಚರ್ಮ ಎಬ್ಬಲ್ಲ. ಸಿದ್ದಲಿಂಗಯ್ಯನವರು ಪಡೆದಂತ ಮಾತಿದ್ದು, ಆ ಸಿಟ್ಟು, ಆ ಆಕ್ರೋಶ, ಆ ವೇದನೆ, ಆ ತವಕ, ಆ ಹೃದಯ ನಿರೋಧನೆ, ಅವಿದ್ದಂತ ಕಷ್ಟಗಳನ್ನು ನಾವು ಮಾತಾಡಿದ್ವು. ಇಖಲ್ಲ ಅವಧಿಯಲ್ಲ ಈ ನನ್ನ ಮಕ್ಕಳ ಚರ್ಮ ಎಬ್ಬಲ್ಲ. ದೇವರು ಒಟ್ಟನ ಅಂತಾರೆ, ಗುಡಿ ಬಂದು ಗುಡಿ ಕಟ್ಟವ್ರೆ, ಒಲೆಯನ್ನ ಮಾದಿಗನ್ನ ಕಂಡ್ರೆ ಹಾವನ್ನು ಕಂಡ್ರೆ ಕಾಣ್ತಾವ. ಬೆಲೆ ಕಟ್ಟಕ್ಕಾಗುತ್ತಾ? ಆವತ್ತಿನ ಧೈರ್ಯಕ್ಕೆ ಬೆಲೆ ಕಟ್ಟಕ್ಕಾಗುತ್ತಾ? ಆವತ್ತಿನ ಅಕ್ಷರಕ್ಕೆ ಬೆಲೆ ಕಟ್ಟಕ್ಕಾಗುತ್ತಾ? ಆವತ್ತಿನ ಅವರ ಮನಸ್ಥೈರ್ಯಕ್ಕೆ? ಅದು ಡಾಕ್ಟರ್ ಸಿದ್ದಲಿಂಗಯ್ಯ.
ಅದರ ಮೇಲೆ ಮುಂದೆ ಒಂದು ಮಾತಾಡ್ತಾರೆ ಅವರು, ಹಾಡಲ್ಲಿ ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ, ಎದೆಗಾರಿಕೆ ಬೇಕು, ಎಮರ್ಜೆನ್ಸಿ ಯಾವಾಗ ಎಲ್ಲೂರಲ್ಲಿ ಇರೋದಕ್ಕೆ ಭಯ ಅಂತ ಕಾಲಘಟ್ಟದಲ್ಲಿ ತುರ್ತು ಪರಿಸ್ಥಿತಿ ಕರಾಳರಾಗಿ ಕಥೆಯನ್ನು ಹೇಳ್ತೀವಿ, ಬಡವರ ಬಾಳಿನ ಸಂಕಟವನ್ನ ಜೊತೆಯಲ್ಲಿ ಹೇಳ್ತೀವಿ ಅಂತ ಬೀದಿ ಬಂದ್ಬಿಟ್ಟು ಸಿಎಂ ಅವರು ಹಾಡುಗಾರರು, ಎಲ್ಲ ವೆಂಕಟೇಶ್ವರರು ಹಾಡುಗಾರರು, ಎನ್ ಮುನ್ಸಮಣ್ಣ ಹಾಡುಗಾರರು, ಗುರುಪ್ರಸಾದ್ ಅವರು ಹಾಡುಗಾರರು, ಎಲ್ಲ ನಾಯಕರು ಹಾಡುಗಾರರು. ಒಂದು ದಿವಸ ಆ ಹಾಡಿನ ಧ್ವನಿಗಳು ಹೆಂಗಿತ್ತು ಅಂದ್ರೆ ಹಾಡುಗಳಾಗಿದ್ದಿಲ್ಲ, ಗರ್ಜನೆ. ಅದು ಹಾಡೇ ಅಲ್ಲ, ಅದು ಗರ್ಜನೆ. ಸಿದ್ಧಲಿಂಗರು ಹಾಡಿದ್ದ ಹಾಡಲ್ಲ, ಗರ್ಜನೆ. ಬಡವನ ಮನೆಗೆ ಬರಲಿಲ್ಲ, ಬೆಳಕಿನ ಕಿರಣ ತರಲಿಲ್ಲ, ಪರವಾಗಿಲ್ಲ, ಇದನ್ನು ಧೈರ್ಯವಾಗಿ ಹೇಳ್ಬೋದು. ಅಂದ್ರೆ ತಾತ ಬಿಲ್ಲರ ಜಯವಿಗೆ ಬಂತು ಅನ್ನಕ್ಕಾಗುತ್ತ ಹೇಳಿದ್ರಲ್ಲ, ಇಲ್ಲಿಂದ ಬಂದದ್ದು. ಜನಗಳ ತಿನ್ನುವ ಬಾಯಿಗೆ ಬಂತು, ಕೋಟ್ಯಾಂಧೀಶರ ಕೋಣೆಗೆ ಬಂತು 47ರ ಸ್ವಾತಂತ್ರ್ಯ ಅಂತಕ್ಕಂಥ ಎದೆಗಾರಿಕೆಯ ಮಾತನ್ನ ಹುಡುಗು ಸಿಡಿದಂತೆ ಕಲ್ಕೊಂಡಿದೆಯಲ್ಲ, ಅದು ದಲಿತ ಚಳವಳಿಗಿದ್ದಂಥ ಶಕ್ತಿ. ಅದೇ ಸಿದ್ಧಲಿಂಗೇಗೌಡ ಮಹಾನ್ ವ್ಯಕ್ತಿಗಳು ಕೊಟ್ಟಂತ ಶಕ್ತಿ. ಅದಾದ್ಮೇಲೆ ಮುಂದುವರೆದು ಒಂದು ಮಾತಾಡೋದು, ಅವಾಗ ನಾಟಸ್ವಾಮಿ ಆಗ್ತಿದ್ದ, ಕೊಲೆಯ ರೀತಿಯಲ್ಲ. ಉತ್ತರ ಭಾರತದಲ್ಲಿ ಅನೇಕ ರೇಪುಗಳು ನಡೀತವೆ, ಮಾತನಾಡುವುದಿಲ್ಲ. ಶಿಷ್ಟ ಜಾತಿಗೆ ಸೇರಿದಂತ ಹೆಣ್ಮಕ್ಳ ಮೇಲೆ ತೊಂದರೆ ಆದ್ರೆ ಇಡೀ ಜಗತ್ತು ಮಾತಾಡುತ್ತೆ, ಕಾನೂನುಗಳಿಗೆ ಕೈಕಾಲುಗಳು ಹುಡ್ಕೊಂಡ್ಬಿಡ್ತವೆ, ಕೋರ್ಟ್ಗೆ ಕಣ್ಣು ತೆಗೆದು ಬಿಡ್ತವೆ, ಮಾತನಾಡೋದಿಲ್ಲ. ಆಗ ಸಾಹಿತ್ಯದ ಮುಖಾಂತರ ಅಭಿವ್ಯಕ್ತಿ ಮಾಡ್ತವರು. ಕತ್ತಿಯನ್ನು ಹಿಡಿದಿದ್ದ 16 ಜನ ನುಗ್ಗಿ ಎತ್ತಿಕೊಂಡರು ಅವಳ ಹಣ್ಣಿನಂಗೆ, ಮುಖಕ್ಕೆ ಪುಟದಲ್ಲಿ ಹೋಗಿ ಉಪಯೋಗಿಸಿದವರಿಗೆ ಮುಖಗಳೇ ಇರಲಿಲ್ಲ ಬಂದವರಿಗೆ. ಎಲ್ಲಿ ಹೋಗ್ತದೆ ನೀವು ಅದನ್ನ ಹಾಡನ್ನ? ಯಾರು ಬೆಳೆಯಕ್ಕೆ ಸಾಧ್ಯ ಆಗುತ್ತೆ ಇದನ್ನ? ಕೊಂಬೆ ಇದೆ, ಕೊಂಬೆ ಮೇಲೆ ಕೋಗಿಲೆ ಇದೆ, ಕೋಗಿಲೆಯಲ್ಲಿ ಓಡಾಡ್ತದೆ, ಇಲ್ಲಿ ರೆಂಬೆಗಳಿವೆ, ಕೆಳಗಡೆ ಕೋಳಿಗಳಿವೆ. ಅಲ್ಲಿ ಮೊದಲ ದಲಿತ ಸಂಘ ಸಮಿತಿಯ ಮೊದಲ ತಾಲೂಕು ಸಂಚಾರ ಮಾಡ್ತಾ ಇದ್ರು. ಅವರಿಗೆ ನಾನು ಮನೆ ತೀರ್ಕೊಂಡು ಕಾಡ್ತಿದ್ರು. ನಾನು ತುಂಬ ಆಭಾರ ಇರ್ತೇನೆ ಅವರ ಕುಟುಂಬಕ್ಕೆ. ಮತ್ತೆ ಸಿದ್ಧಲಿಂಗಯ್ಯವರು ನಾನು ತುಂಬ ಒಡನಾಟ. 70ರ ದಶಕದಲ್ಲಿ ಅವರು ನನಗೆ ಪರಿಚಯ ಆಯಿತು. ಆಗ ಶ್ರೀರಾಮ್ಪುರಕ್ಕೆ ಯಾವುದೇ ನಾನು ಕಾರ್ಯಕ್ರಮ ಈ ಥರ ಸಭೆ ಸಮಾರಂಭ ರೂಪಿಸಿದ್ರೆ ನಾನು ಮೊದಲ ಆದ್ಯತೆಯಲ್ಲಿ ಸಿದ್ಧಲಿಂಗಯ್ಯವರಿಗೆ ನಾನು ಕೊಡ್ತಾ ಇದ್ದೆ. ಆದರೆ ಅವ್ರ ಮನೆಗೆ ಹೋಗ್ತಾ ಇದ್ದೆ, ಶ್ರೀರಾಮ್ಪುರದಲ್ಲಿ ಮಲಗ್ತಾ ಇದ್ದೆ. ಅವರು ಅಂತಸ್ತು ಸಣ್ಣ ಮನೆಯಲ್ಲೇ ಅಂತಸ್ತು ಮಲ್ಕೊಳ್ಳುತ್ತೆ, ಯಾರೇ ಬರಲಿ ಅಂತ ಹೇಳಿದ್ದು. ಅವರು ಸ್ವಭಾವದ ತುಂಬ ಸ್ನೇಹಪರವಾಗಿದ್ದರಿಂದ, ತುಂಬ ಅವರು ವ್ಯಕ್ತಿತ್ವದಲ್ಲಿ ಸಹನೆ ಮತ್ತು ತಾಳ್ಮೆ ಮತ್ತು ಒಳಬರುವಂಥ ಒಂದು ನೇಚರ್ ಇದ್ದಿದ್ದರಿಂದ ನನಗೆ ತುಂಬ ಇಷ್ಟ ಆಯಿತು. ಹೀಗಾಗಿ 91ರ ದಶಕದ ಗಂಟ 3 ದಶಕಗಳ ಕಾಲ ನಾವು ಮಾಡಿದ ಪ್ರತಿ ಹೋರಾಟದ ನೆಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಬಹಿರಂಗ ಸಭೆ ನಡೆಯಲಿ ಸಿದ್ಧಲಿಂಗಯ್ಯ ಇರಬೇಕು ಅಂತ ನಾನು ಆಶಿಸ್ತಾ ಇದ್ದೆ. ಅದೇ ರೀತಿ 5 ಜನ ಬೆಳಿಗ್ಗೆ ಕಾರ್ಯಕ್ರಮಕ್ಕೆ ಸಿದ್ಧಲಿಂಗಯ್ಯರನ್ನು ಒಳಗೊಂಡಂಥ ಒಂದು ಕಾರ್ಯಕ್ರಮ ನಿರ್ವಹಿಸಿದೆ.